ವಿರಾಮದ ನಂತರ ಮತ್ತೊಮ್ಮೆ ಜೈಪುರ್ ಜೇಮ್ಸ್ ಅಂಡ್ ಜ್ಯುವೆಲರ್ಸ್ ಜಯನಗರ್ ಅರ್ಪಿಸುವ ಶಶಿ ಅವರ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಆಗಲೇ ಹೇಳ್ತಾ ಇದ್ರಿ ಸೂರ್ಯನ ಅನುಗ್ರಹದ ಬಗ್ಗೆ, ಈಗ ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀರಾ? ನೋಡಿ, ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯ ಸೂರ್ಯನಿಗೆ ಬೇಕಾಗಿರ್ತಕ್ಕಂಥ ವಸ್ತು ವಾಹನಗಳನ್ನು ನಾವುಗಳು ತಗೋಬೇಕು ಅಂದರೆ, ಒಂದು ಅಧಿಕಾರ ಬೇಕು ಅಂದರೆ, ಸರ್ಕಾರಿ ಕೆಲಸ ಬೇಕು ಅಂದರೆ ಸೂರ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಹರಳನ್ನು ಪರಿವರ್ತನಾ ಸ್ವರೂಪಕ್ಕೆ ನಾವು ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ಪ್ರತಿಯೊಬ್ಬನೂ ಜೀವನದಲ್ಲಿ ಅಕಸ್ಮಾತ್ ಏನೋ ಒಂದು ಸಪೋರ್ಟ್ ಬೇಕು ಅಂದರೆ ಸೂರ್ಯನ ಮುಖಾಂತರ ಅಂತ ಕರಿತೀವಿ. ಪಿತ್ರಾರ್ಜಿತ ಋಣಕರ್ಮವನ್ನು ಯಾರು ತೀರಿಸಿರ್ತಿರೋ ಆ ಪಿತ್ರಾರ್ಜಿತ ಋಣಕರ್ಮವನ್ನು ತೀರಿಸಿರ್ತಕ್ಕಂಥವ್ರು ಅಂದರೆ ತಂದೆ ಇಲ್ಲದೇ ಇರತಕ್ಕಂಥವ್ರು ಮಾತ್ರ ಪವಿತ್ರ ಉಂಗುರವನ್ನು ಹಾಕ್ಕೋಬೇಕು ಅಂತ. ಪವಿತ್ರ ಅನ್ನೋದು ಆ ಪವಿತ್ರದ ಆಕಾರದಲ್ಲಿ ಪ್ರತಿನಿತ್ಯ ಹೋಮ ಹವನಗಳಿಗೆ ಮಾಡಬೇಕಾದ್ರೆ ಇಂಥ ಒಂದು ವಿಚಾರದಲ್ಲಿ ನಾವೇನು ಮಾಡ್ತೀವಿ, ಪವಿತ್ರವನ್ನು ಸೂರ್ಯನ ಬೆಳಗ್ಗೆ ಹಾಕ್ಕೊತೀವಿ. ಅಂದರೆ ಉಂಗುರದ ಬೆರಳು ಅಂತೇನಿದೆ ಅದು ಸೂರ್ಯನ ಬೆರಳು. ಆ ಸೂರ್ಯನ ಬೆಳಗ್ಗೆ ಹಾಕ್ಕೊಳ್ತಕ್ಕಂಥ ಪವಿತ್ರವನ್ನು ಪರ್ಮನೆಂಟಾಗಿ ಕೆಲವರು ಉಂಗುರದ ರೂಪದಲ್ಲಿ ಬಂಗಾರದ ರೂಪದಲ್ಲಿ ಹಾಕ್ಕೊತಾರೆ. ಅದು ಯಾರು ಸುಮ್ಮನೆ ಎಲ್ಲರೂ ಹಾಕೊಳ್ಳೋ ಹಾಗಿಲ್ಲ. ಅಲ್ಲಿ ವಿಶೇಷವಾಗಿ ಸೂರ್ಯನಿಗೆ ಬೇಕಾಗಿರ್ತಕ್ಕಂಥ ರೆಡ್ ರೂಬಿ ಅಂತಕ್ಕಂಥದ್ದನ್ನು ಹಾಕ್ಕೊಂಡು ಕೆಂಪನ್ನು, ಅಂಥ ಒಂದು ಕೆಂಪು ಹರಳನ್ನು ಅದರ ಮೇಲಿಟ್ಟು ಪವಿತ್ರವನ್ನು ಮಾಡಿಸ್ಕೊಂಡು ತಂದೆ ಇಲ್ಲದೇ ಇರತಕ್ಕಂಥವ್ರು ಮಾತ್ರ ಹಾಕ್ಕೋಬೇಕು. ಅಂಥ ವಿಚಾರದಲ್ಲಿ ಎಷ್ಟೋ ಜನ ತಪ್ಪು ಮಾಡೋದೇನು ಅಂದರೆ, ಕೆಲವರು ಶೋಗೆ ಫ್ಯಾಷನ್ಗೆ ಹೆಂಗಸರು ಕೂಡ ಪವಿತ್ರ ಉಂಗುರಗಳೆಲ್ಲ ಅಂಗಡಿಗೆ ಮಾರ್ತಾರೆ, ಪಾಪ ಗೊತ್ತಿಲ್ಲ ಯಾವುದೋ ಫ್ಯಾಷನ್ ಆಗಿದೆ ಅಂತ ಹಾಕ್ಕೊಂಬಿಟ್ಟಿದ್ದಾರೆ. ಅಂಥವ್ರಿಗೆ ಏನು ಮಾಡ್ತಾರೆ, ಅಂಥ ವ್ಯವಸ್ಥೆ ಮಾಡಿಕೊಂಡ ಪಕ್ಷದಲ್ಲಿ ಇದ್ದ ತಂದೆನೂ ಹೋಗೋದು ಗ್ಯಾರಂಟಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸೂರ್ಯನಿಗೆ ವಿಕೋಪಗೊಂಡಿರ್ತಕ್ಕಂಥ ಸಮಯಕ್ಕೆ ಯಾವ ಕಾಲಕ್ಕೂ ಮನೆ ಜೀವನದಲ್ಲೂ ಅಸ್ತವ್ಯಸ್ತ ಆಗೋಗುತ್ತೆ. ಅದಕ್ಕೆ ತಂದೆಗೆ ಆರೋಗ್ಯ ಕ್ಷೇಮವಾಗಲಿ, ಪ್ರತಿಯೊಂದು ವಿಶೇಷವಾಗಲಿ ಪೂರ್ವಾನುಗ್ರಹ ಅಂತ ಕಳಿತೀವಿ. ಅದಕ್ಕೆ ನೀವೇನು ಮಾಡಬೇಕು, ಪೂರ್ವದ ಬಾಗಿಲು ಯಾವತ್ತೂ ಇರಬೇಕು ಮನೇಲಿ. ಪೂರ್ವದ ಸೂರ್ಯವನ್ನು ಇವತ್ತಿನಿಂದ ಸ್ಮರಣೆ ಮಾಡ್ಕೊಳ್ಳಿ. ಆ ಸೂರ್ಯನು ಮನೆ ಒಳಗೆ ಬರ್ತಕ್ಕಂಥ ಬೆಳಕು ದೇವ್ರ ಮನೆ ಮೇಲಾದರೂ ಬೀಳಬೇಕು, ಮನೆ ಮೇನ್ ಡೋರ್ ಮೇಲಾದರೂ ಬೀಳಬೇಕು. ಸೂರ್ಯನ ಬಾಗಿಲಿರಲೇಬೇಕು, ಪೂರ್ವದ ಬಾಗಿಲೇ ಇರಬೇಕು ಮನೆಗೆ ಅಂತ ಹೇಳ್ತೀವಿ. ಇಲ್ಲದಿದ್ದ ಪಕ್ಷದಲ್ಲಿ ಉತ್ತರಕ್ಕಾದರೂ ಇರಬೇಕು. ಪೂರ್ವದ ಗೇಟು ಅಂದರೆ ರೋಡ್ ರಸ್ತೆ ಆದರೂ ಪೂರ್ವಕ್ಕಿದ್ದರೆ ಹೊರಗಡೆ ಬಂದು ಸೂರ್ಯನಿಗೆ ಒಂದು ನಮಸ್ಕಾರವನ್ನು ಮಾಡ್ಕೋಬೇಕು. ಅಂಥ ಒಂದು ನಮಸ್ಕಾರವನ್ನು ಮಾಡಿಕೊಂಡಾಗ ಪ್ರತಿಪೂರ್ವಕವಾಗಿ ನೀವುಗಳು ಆ ಸೂರ್ಯ ನಮಸ್ಕಾರ ಮಾಡ್ಕೊಂಡ ತಕ್ಷಣ ಒಳಗಡೆ ಸ್ನಾನ ಮಾಡಿದ ತಕ್ಷಣ ಸೂರ್ಯ ನಮಸ್ಕಾರ ಮಾಡ್ಬೇಕು. ಏನು ಮಾಡ್ತೀರಾ, ಒಳಗೆ ಕೂತಿರ್ತೀರ, ಅಟ್ಲೀಸ್ಟ್ ಹೊರಗಡೆ ಬಂದು ಸೂರ್ಯನ ನಮಸ್ಕಾರ ಮಾಡ್ಕೋಬೇಕು. ಆ ಸೂರ್ಯ ನಮಸ್ಕಾರ ಮಾಡ್ಕೋಬೇಕಾದ್ರೆ ಈ ಭಾಗದಲ್ಲಿ ಹೀಗೆ ಇಟ್ಕೊಂಡು ಮೇಲ್ಭಾಗದಲ್ಲಿ ಆ ಸೂರ್ಯನ ಆ ರಂಧ್ರದ ಮುಖಾಂತರ ನೋಡಬೇಕು. ನೋಡಿದ್ರೇ ಸೂರ್ಯನ ಕಾಂತಿಗಳು ಕಣ್ಣು ಒಳಗಡೆ ಹೋಗಬೇಕು. ಆವಾಗ ಕಣ್ಣುಗಳು ಭಾಳ ಚೆನ್ನಾಗಿರುತ್ತೆ. ನಿಮಗೆ ಕಣ್ಣು ಚೆನ್ನಾಗಿ ಇಟ್ಕೋಬೇಕು ಅಂದರೂ ಎಷ್ಟೋ ಜನಕ್ಕೆ ಸೂರ್ಯನೇ ಇಂಪಾರ್ಟೆಂಟು. ಆ ಒಳಗಡೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಸೂರ್ಯನ ದೋಷ ಇದ್ದವರಿಗೆ ಆ ಕಣ್ಣಲ್ಲಿ ಸುಮ್ಮನೆ ನೀರು ಬರ್ತಾ ಇರೋದು. ಯಾವಾಗಲೂ ಕಣ್ಣು ನೋವು, ಸೂರ್ಯ ಉರಿತಾ ಇರ್ತಾನೆ. ಯಾವತ್ತೂ ಎಷ್ಟೋ ಜನಕ್ಕೆ ತಲೆನೋವು ಅಂತಾರೆ, ಹಾಫ್ ತಲೆನೋವು ಅಂತಾರೆ, ಫುಲ್ ತಲೆನೋವು ಅಂತಾರೆ. ಅದೇನೋ ಅರ್ಥವಾಗಲ್ಲ. ಅಂದರೆ ನಮ್ಮ ಪ್ರತಿಯೊಬ್ಬ ದೇಹಕ್ಕೂ 3 ಮೆದುಳುಗಳಿರುತ್ತೆ. 3 ಮೆದುಳುಗಳಲ್ಲಿ ಇರತಕ್ಕಂಥದ್ದು ಸೂರ್ಯನಿಗೆ. ಅದಕ್ಕೆ ಬ್ರಹ್ಮರಂಧ್ರದಲ್ಲಿ ಮಲೆಭಾಗದಲ್ಲಿ ಯಾವತ್ತು ತಿಳ್ಕೊಳ್ಳಿ, ಯಾವ ಕಾಲಕ್ಕೂ ಸೂರ್ಯನಾಡಿ ಓಡ್ತಾ ಇರುತ್ತೆ, ಎಡಭಾಗದಲ್ಲಿ ಚಂದ್ರನಾಡಿ ಓಡ್ತಾ ಇರುತ್ತೆ. ಕೆಲವರೆಲ್ಲ ಏನು ಮಾಡ್ತಾರೆ, ಸೂರ್ಯನಾಡಿಯಿಂದ ತಪ್ಪುಗಳನ್ನು ಮಾಡ್ಕೊಂಡಿರ್ತಕ್ಕಂಥವ್ರು, ಸೂರ್ಯ ಆ್ಯಕ್ಟಿವೇಶನ್ ಆಗ್ತಕ್ಕಂಥವ್ರು ಸೂರ್ಯನಾಡಿ ತಂದೆಯೇ ಮುಖ್ಯ. ಎಡಭಾಗದಲ್ಲಿ ಚಂದ್ರನಾಡಿ. ಅದಕ್ಕೆ ಗಂಡ ಹೆಂಡ್ತಿರ ಘರ್ಷಣೆಲ್ಲೂ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಎಷ್ಟೋ ಜನ ಮಾಡ್ತಾರೆ, ಫ್ಯಾಷನ್ನಾಗಿ ಹುಡುಗರೆಲ್ಲ ಕಿವಿ ಓಲೆ ಹಾಕ್ಕೊತಾರೆ, ಒಂದು ಕಡೆ ಹಾಕ್ಕೊತಾರೆ. ಯಾವತ್ತೂ ತಿಳ್ಕೊಳ್ಳಿ, ಬಲಗಿವಿಗೆ ಮಾತ್ರ ಹಾಕ್ಕೊಂಡ್ರೆ ಕೋಜಗಳು ಅಂತ. ಅದಕ್ಕೆ ಅಮೇರಿಕಾನಲ್ಲಿ ಏನು ಹೇಳ್ತಾರೆ, ಗೇಸ್ ಅಂತ ಕರೀತಾರೆ, ಹುಚ್ಚುಮುಂಡೆ ಹೂವು ಅಂತ. ಎಡಭಾಗದಲ್ಲಿ ಹಾಕೊಂಡ್ರೆ ಬೀದಿ ಲೋಫರ್ಗಳು ಅಂತ. ಬರೀ ಎಡಗಡೆ ಹಾಕೊಂಡ್ರೆ ಫ್ಯಾಷನ್ ಅಲ್ಲ, ಯಾವತ್ತೂ ಲೋಫರ್ಗಳು. ಚಂದ್ರ ಕೆಟ್ಟು ಹೋಗ್ತಾನೆ, ಹುಚ್ಚರಾಗ್ಬಿಡ್ತಾರೆ ಬೇಗ. ಏನಂದರೆ ಆ ಸೈಕೇಕು. ಹುಡುಗಿ ಹತ್ರ ಹೋದರೆ ಅದೇ ಹುಡುಗಿನೇ ಬೇಕು 24 ಗಂಟೆ, ಹುಡುಗನ ಹತ್ರ ಹೋದರೆ ಇದೇ ಹುಡುಗ. ಯಾವುದಕ್ಕೂ ಹಾಕ್ಕೊತಾರೆ ಓಲೆಗಳನ್ನ, ಗೊತ್ತಾಗಲ್ಲ. ಯಾವ್ದು ತಿಳ್ಕೊಳ್ಳಿ, ಸೂರ್ಯನಾಡಿ ಚಂದ್ರನಾಡಿ ಎರಡೂ ಓಡಬೇಕು. ಎರಡೂ ಕಿವಿಗೆ ಹಾಕ್ಕೊಂಡ್ರೆ ಓಲೆ ಹಾಕ್ಕೊಳ್ಳಿ, ಇಲ್ಲದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅವಮಾನಗಳಿಲ್ಲ. ಯಾವ ಕಾಲಕ್ಕೂ ಗಂಡಸರು ಮೊದಲು ಹಾಕ್ಕೊಂಡಿದ್ದ ಮೇಲೆ ಹೆಂಗಸರು ಓಲೆಗಳು ಹಾಕ್ಕೊಂಡಿದ್ದು. ಶಾಸ್ತ್ರ ಸಂಪ್ರದಾಯದಲ್ಲಿ ಕುಂಡಲಿಗಳನ್ನು ಹಾಕ್ಕೊಳ್ತಾ ಇದ್ದಿದ್ದು ಮಹಾರಾಜರ ಕಾಲದಿಂದ ಗಂಡಸರೇ, ತದನಂತರ ಹೆಂಗಸರು ಹಾಕೊಳ್ಳೋಕೆ ಶುರು ಮಾಡಿದ್ದು. ಅರ್ಥವಾಯ್ತಾ? ಆ ರೀತಿ ಇದ್ದ ಪಕ್ಷದಲ್ಲಿ ಹೆಣ್ಣು ಮಕ್ಕಳಿಗೆ ಬುಲಾಕಗಳೇ ಹಾಕ್ಕೋಬೇಕು. ಗಂಡಸರಿಗೆ ಯಾವತ್ತೂ ರಿಂಗ್ಗಳನ್ನು ಅಥವಾ ಕಲ್ಲುಗಳಲ್ಲಿರ್ತಕ್ಕಂಥ ಹರಳುಗಳನ್ನು ಗಂಡಸರು ಹಾಕ್ಕೊಂಡ್ರೆ ಭಾಳ ಶ್ರೇಯಸ್ಕರ. ಯಾರಾದರೂ ಪೆದ್ದು ಮುಂಡೆ ಇರ್ತವೆ, ಏನ್ರಿ ಎಷ್ಟು ಜ್ಞಾಪಿಸಿದ್ರು ನಮ್ಮ ಯಜಮಾನ್ರಿಗೆ ಜ್ಞಾಪಕನೇ ಬರಲ್ಲ. ಎಷ್ಟೋ ಹೇಳಿದ್ರೆ ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್ ಇದ್ದಂಗೆ. ಅಂಥದಕ್ಕೆಲ್ಲ ಏನಾದರೆ ಆ್ಯಕ್ಟಿವೇಶನ್ ಎನರ್ಜಿಯನ್ನು ಸೂರ್ಯ ಕೊಡ್ತಾನೆ. ಅದಕ್ಕೆ ಆ ಕಲ್ಲುಗಳನ್ನು ಕೆಲವರು ಏನು ಮಾಡ್ತಾರೆ, ಬಿಳಿ ಕಲ್ಲನ್ನು ಅಥವಾ ಕೆಂಪು ಕಲ್ಲುಗಳನ್ನು ಹಾಕ್ಕೊಂಡು ಕಿವಿ ಭಾಗಕ್ಕೆ ಹಾಕ್ಕೋಬೇಕು. ಯಾವತ್ತೂ ಗಂಡು ಮಕ್ಕಳಿಗೆ, ಚಿಕ್ಕ ಹುಡುಗರಿಗೆ ಹಾಕಿದ್ರೆ ಖಂಡಿತ ಒಳ್ಳೆಯದು, ಯುವಕರಿಗೆ ಹಾಕಿದ್ರೆ ಇನ್ನಷ್ಟು ಒಳ್ಳೆಯದು. ದೊಡ್ಡವರು ಹಾಕ್ಕೊಂಡ್ರು ಭಾಳಷ್ಟು ಆರೋಗ್ಯ ಸ್ಥೀಮಿತವಾಗಿರುತ್ತೆ.
ಪೂರ್ವಕ್ಕೆ ತಲೆ ಹಾಕ್ಕೊಂಡು ಮಲ್ಕೋಬೇಕು ನೀವುಗಳು. ಪೂರ್ವಕ್ಕೆ ತಲೆ ಹಾಕ್ಕೊಂಡು ಮಲ್ಕೊಳ್ಳೋದು ಯಾವಾಗ ಅಂದರೆ ಮದುವೆ ಆಗದಿದ್ದ ಪಕ್ಷದಲ್ಲಿ ಪೂರ್ವಕ್ಕೆ ತಲೆ ಹಾಕ್ಕೊಂಡು ಮಲ್ಕೋಬೇಕು. ಮದುವೆ ಆದ ಮೇಲೆ ಇನ್ನೂ ಹೊಸ ಸಂಸಾರ ನಡೀತಾ ಇದೆ, ಮಕ್ಕಳೇ ಆಗಿಲ್ಲ ಅಂದರೆ ದಕ್ಷಿಣಕ್ಕೆ ಇಬ್ಬರು ಗಂಡ ಹೆಂಡತಿ ಮಲ್ಕೋಬೇಕು. ಆರೋಗ್ಯ ಸರಿ ಇಲ್ಲದಿದ್ದ ಪಕ್ಷದಲ್ಲಿ ಯಾರಿಗಾದ್ರೂ ಆಪರೇಷನ್ ಆಗಿದ್ದರೆ, ಬೆಡ್ ರಿಡನ್ ಆಗಿದ್ದರೆ, ದೇಹದಲ್ಲಿ ಲಿವರ್ ಪ್ರಾಬ್ಲಮ್ ಇದ್ದರೆ, ಡಯಾಲಿಸಿಸ್ ಆಗಿದ್ದರೆ ಎಲ್ಲರೂ ಪೂರ್ವಕ್ಕೆ ತಲೆ ಹಾಕ್ಕೊಂಡು ಮಲ್ಕೊಳ್ಳಿ ರೋಗಿಷ್ಠರಾಗಿರ್ತಕ್ಕಂಥವ್ರು. ಯಾಕೆ ಅಂದರೆ ಸೂರ್ಯನೇ ಆ ತಲೆಯ ಬಿಂಬದ ಮೇಲೆ ಪೂರ್ವಕ್ಕೆ ಅಂದರೆ ನೀವು ಎದ್ದ ತಕ್ಷಣ ಹಿಂಗೆ ಸೂರ್ಯಕ್ಕೆ ನೋಡೋಕ್ಕೆ ಪೂರ್ವ ಅಲ್ಲ, ನಿಮ್ಮ ತಲೆ ಭಾಗ ಪೂರ್ವಕ್ಕೆ ಇರಬೇಕು. ಅರ್ಥ ಆಯ್ತಾ? ಹೀಗೆ ಮಲ್ಕೊಂಡ್ರೆ ಹಿಂದ್ಗಡೆ ನಿಮಗೆ ಪೂರ್ವ ಇರಬೇಕು. ಆ ಹಾಸಿಗೆನೇ ಹಂಗೆ ತಿರುಗಿಸ್ಕೊಂಬಿಡಿ. ಯಾವ ರೀತಿ ಕೆಲವ್ರಿಗೆ ಏನು ಮಾಡ್ತಾರೆ, ಮಂಚ ತಿರುಗ್ಸೋಕ್ಕಾಗಲ್ಲ. ಸರಿ, ಒಂದು ಕೆಲಸ ಮಾಡಿ, ಮಂಚ ತಿರುಗ್ಸೋಕ್ಕಾಗದಿದ್ದ ಪಕ್ಷದಲ್ಲಿ ಮಂಚ ಹಂಗೆ ಇದ್ಕೊಳ್ಳಿ. ರಾತ್ರಿ ನೀವು ಮಲ್ಕೋಬೇಕಾದ್ರೆ ಪೂರ್ವಕ್ಕೆ ತಲೆ ಹಾಕೊಂಡು ಮಲ್ಕೊಳ್ಳಿ. ಆವಾಗ ಏನು ಅಂದರೆ ಅಡ್ಡಡ್ಡ ಇರೋ ಮಂಚಕ್ಕೆ ಕಾಲನ್ನ ಎಲ್ಲೇ ಇರ್ತೀರ, ಅರ್ಧಂಬರ್ಧ ಕಾಲು ಇಟ್ಕೊಂಡು ಬೆಚ್ಚಿಗೆ ಹಿಂಗೆ ಒದ್ಕೊಂಡು ಮಲ್ಕೊಳ್ಳೋಕ್ಕೆ ಆಗಲ್ಲ. ವಿಶಾಲವಾಗಿ ಆನಂದವಾಗಿ ಮಲ್ಕೋಬೇಕು. ಅದಕ್ಕೋಸ್ಕರ ನೀವು ಮಾಡಬೇಕಾದ್ದು ಪೂರ್ವಕ್ಕೆ ತಲೆ ಹಾಕೊಂಡು ಮಲ್ಕೊಳ್ಳಿ. ಅಕಸ್ಮಾತ್ ಮಕ್ಕಳು ವಿದ್ಯಾಭ್ಯಾಸ ಓದಬೇಕಾದ್ರೆ ವಾಯುಮೂಲೆಯಲ್ಲಿ ಬೆಡ್ರೂಮ್ ಹಾಕ್ಕೊಂಡು ಅವರಿಗೆ ಉತ್ತರಾಭಿಮುಖಕ್ಕೆ ಯಾವ ಕಾಲಕ್ಕೂ ತಲೆ ಹಾಕ್ಕೊಂಡು ಓದ್ತಕ್ಕಂಥವಿದ್ದರೆ, ಅದೇ ಪೂರ್ವಾಭಿಮುಖಕ್ಕೆ ತಲೆ ಹಾಕ್ಕೊಂಡು ಮಲ್ಕೋಬೇಕಾದ್ರೆ ಈ ರೀತಿ ತಿಳ್ಕೋಬೇಕು. ಏನಂದರೆ ವಾಯುಮೂಲೆಯಲ್ಲಿ ಮಲಗಿಸೋರಿಗೆ ಯಾವ ಕಾಲಕ್ಕೂ ಪೂರ್ವಕ್ಕೆ ಇರಬೇಕು. ಉತ್ತರಕ್ಕೆ ಏನಾದರೂ ಹಾಕಿದ್ರೆ ಮನೆಯಿಂದ ಹೊರಗಡೆ ಹೋಗೋಣ ಅಂತಿರುತ್ತೆ, ನೆಗೆಟಿವ್ ಥಿಂಕಿಂಗು. ಅಕಸ್ಮಾತ್ ಹೆಣ್ಣುಮಕ್ಕಳಾದರೆ ಇನ್ನೊಬ್ಬನ ಜೊತೆ ಓಡೋಗೋಣ ಅನ್ನೋದೇ ಬರುತ್ತೆ, ಅಥವಾ ಯಾವುದಾದ್ರೂ ಕೆಟ್ಟ ಆಲೋಚನೆಗಳೇ ಬರ್ತಕ್ಕಂಥದ್ದಾಗತ್ತೆ. ಇಲ್ಲದಿದ್ದ ಪಕ್ಷದಲ್ಲಿ ಎಷ್ಟೋ ಜನ ಒಳ್ಳೆಯವ್ರನ್ನ ಕೆಟ್ಟವ್ರು ಮಾಡೋಕ್ಕೆ ಅಂದರೆ ಏನು ಮಾಡ್ತಾರೆ, ಉತ್ತರಕ್ಕೆ ವಾಯುದಲ್ಲಿ ಉತ್ತರಕ್ಕೆ ತಲೆ ಹಾಕಿ ಮಲಗಿಸ್ಬಿಟ್ರೆ ಅವ್ರಿಗೆ ಕೆಟ್ಟ ಎಷ್ಟು ಒಳ್ಳೆಯವನಾಗಿದ್ದ ಗೊತ್ತಾ, ಅದೇನೋ ಗೊತ್ತಿಲ್ಲ, ಕೆಟ್ಟವನ ಬುದ್ಧಿ ಬಂದ್ಬಿಡ್ತು. ದರಿದ್ರ ಬುದ್ಧಿ ನಡುವೆ ಪಿಸ್ನಾರ್ತನ ಮೊದಲು ಎಷ್ಟು ಧಾರಾಳ ಇದ್ದ ಗೊತ್ತಾ, ಅಂದರೆ ಆ ಕೆಟ್ಟ ಬುದ್ಧಿ ಬರುತ್ತೆ. ಇಲ್ಲ ಕುಟಿಲ ಬುದ್ಧಿ, ಅವ್ನು ಹಾಳು ಮಾಡೋಣ, ಇವನು ಹಾಳು ಮಾಡೋಣ. ಕೆಲವರು ಸೋದರತ್ತೆಯರು ಚಿಕ್ಕಮ್ಮಂದ್ರೆಲ್ಲ ಬರ್ತಾರೆ, ಅವರೆಲ್ಲ ಬರೀ ಅದೇ ಕೆಲಸವೇ, ಇವ್ರು ಸಂಸಾರ ಚೆನ್ನಾಗಿಲ್ಲ, ಹಾಳು ಮಾಡೋಣ. ಈ ರೀತಿ ಆಗಕೂಡ್ದು. ಅದಕ್ಕೋಸ್ಕರ ಎಲ್ಲರಿಗೂ ಏನಾಗುತ್ತೆ, ಸೂರ್ಯನೇ ಬಹಳ ಮುಖ್ಯ. ಅದಕ್ಕೆ ಏನು ಮಾಡೋರು, ತೊಟ್ಟಿ ಮನೆ ಕಟ್ಟೋರು. ತೊಟ್ಟಿ ಮನೆ ಏನಕ್ಕೆ ಕಟ್ಟೋರು ಅಂದರೆ ಮೇಲ್ಭಾಗದಿಂದ ಬಂದಿರತಕ್ಕಂಥ ಸೂರ್ಯಕಿರಣ ಮಧ್ಯಬಿಂದು ಸ್ಥಾನದಲ್ಲೂ ಬಿದ್ದು ದೇವರ ಮನೆ ಒಳಗಡೆ ಪ್ರವೇಶವಾಗಲಿ. ಅದಕ್ಕೆ ಪೂರ್ವಕ್ಕೆ ಕೇರಳಕ್ಕೆ ಹೋಗಿ ನೋಡಿ, ತಮಿಳುನಾಡಲ್ಲಿ ನಾಟ್ಕೋಟ್ ಚೆಟ್ಟಿಯಾರ್ ಮನೆಗಳು ನೋಡಿ, ಫಸ್ಟ್ ಕ್ಲಾಸ್ ಅಂದರೆ ಪೂರ್ವಕ್ಕೆ ಇರತಕ್ಕಂಥದ್ದು. ಅದಕ್ಕೆ ಎಲ್ಲದಕ್ಕೂ ಕಾರಣ ಸೂರ್ಯನೇ. ಆದರೆ ಪಶ್ಚಿಮದ ಸೂರ್ಯನ ಏನಾದರೂ ರಾತ್ರಿ ಹೊತ್ತು ಮುಳುಗಕ್ಕೆ ಮೊದಲು ಆ ಕಡೆ ಕಿಟಕಿ ಇದ್ದರೆ ಅದನ್ನು ತೆಗೆದಿರಬೇಕಾ ಬೇಡವಾ ಅನ್ನೋಕ್ಕೆ ಏನು ಮಾಡ್ಬೇಕು ನೀವು? ಹೌದು ಗುರುಜಿ, ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡಿತೀವಿ. ವೀಕ್ಷಕರೇ, ಗುರೂಜಿ ಅವರು ಸಾಕಷ್ಟು ವಿಶೇಷ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಇನ್ನಷ್ಟು ವಿಚಾರಗಳನ್ನು ತಿಳಿಯೋಣ. ಅದಕ್ಕೂ ಮೊದಲು ಜೈಪುರ್ ಜೇಮ್ಸ್ ಅಂಡ್ ಜ್ಯುವೆಲರ್ಸ್ ಜಯನಗರ್ ಅರ್ಪಿಸುವ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ.